ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಜೀವನ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಜೀವನ್ ಅಂತ. ನಾನು ಥ್ರೆಡ್ ಆರ್ಟ್ ಮಾಡ್ತೀನಿ. ಕಸ್ಟಮೈಸ್ ಬೇಕಿದ್ರು ಯಾರಿಗಾದರೂ ಬರ್ಡೇ ಗಿಫ್ಟು ಅಥವಾ ವೆಡ್ಡಿಂಗ್ ಗಿಫ್ಟ್ ಏನಾದರೂ ಮಾಡ್ಕೊಡೋದಾದರೆ ನಾನು ಮಾಡಿಕೊಡ್ತೀನಿ, ಮಾಡಿಸ್ಬೋದು. ನೀವು ಯಶೋರ ಅಪ್ಪಟ ಅಭಿಮಾನಿನ ಎಲ್ಲ ಹೀರೋಗಳ ಅಭಿಮಾನಿನ? ಡಿ ಬಾಸ್ ಅಭಿಮಾನಿ. ಪ್ರೀತಿಯಿಂದ ಮಾಡಿದ್ದೀನಿ. ಓಕೆ, ಡಿ ಬಾಸ್ ಅಭಿಮಾನಿ ಆದ್ರೂ ಯಶ್ ಅವ್ರ ಮೂವಿಗೆ ಪ್ರೀತಿಯಿಂದ ನೀವು ಮಾಡ್ತಿದ್ದೀರಾ. ಓಕೆ, ಯಶ್ ಅವ್ರ ಮೂವಿ ರಿಲೀಸ್ ಆಗ್ತಿದೆ, ಅದಕ್ಕೆ ಏನಾಗಿ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಒಳ್ಳೇದಕ್ಕೆ ಚೆನ್ನಾಗಿ ಓಡಲಿ, ಎಲ್ಲ ಇರೋದು ಮೂವೀಸ್ ಚೆನ್ನಾಗಾಗಲಿ, ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಲಿ. ಓಕೆ, ಈಗ ಯಶ್ ಅವ್ರ ಮೂವಿ ಆಪೋಸಿಟ್ಟು ಒಂದು ಮೂವಿ ರಿಲೀಸ್ ಆಗಿದೆ ಇರುಮುಡಿ ಅಂತ, ರವಿತೇಜ್ ಅವ್ರದ್ದು. ಅದಕ್ಕೆ ಏನು ಹೇಳಿ ಇಷ್ಟಪಡ್ತೀರಾ? ಇಲ್ಲಿ ಬ್ರೋ ಯಾವ್ದು ಚೆನ್ನಾಗಿದೆ ಅದು ನೋಡ್ತಾರೆ. ಆದರೂ ನಮ್ಮ ಕನ್ನಡದ ಮೂವಿ ಅಲ್ವಾ ಇದು? ಕನ್ನಡಗೆ ಥಿಯೇಟರ್ಸ್ ಜಾಸ್ತಿ ಸಿಗಬೇಕು. ಇದರಿಂದ ಇರುಮುಡಿ ರಿಲೀಸ್ ಆಗಿರೋದ್ರಿಂದ ಟ್ಯಾಕ್ಸಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಏನಿಲ್ಲ ಬ್ರೋ. ಯಾಕೆ ಎಫೆಕ್ಟ್ ಆಗಲ್ಲ? ಇದು ಇಂಟರ್ನ್ಯಾಷನಲ್ ಲೆವೆಲ್ ಬ್ರೋ, ಅದು ಅಂದರೆ ಚೆನ್ನಾಗಿ ಹೋಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಆದ್ರೂ ರವಿತೇಜನು ಟಾಪ್ ಹೀರೋ. ಹೌದು, ಅವ್ರದ್ದು ರಿಲೀಸ್ ಆಗಿದೆ ಅಲ್ಲ, ಎಫೆಕ್ಟ್ ಆಗ್ಬೋದಲ್ಲ ಸ್ವಲ್ಪ ಆದರೂ? ಅಷ್ಟೊಂದೇನು ಆಗಲ್ಲ ಬ್ರೋ, ಎಷ್ಟು ಲೆವೆಲ್ ಬೇರೆ ಇದೆ. ಓಕೆ, ನಿಮ್ಮ ಕಡೆಯಿಂದ ಏನೇನು ಪ್ರಮೋಷನ್ ಮಾಡ್ತಿದ್ದೀರಾ ನೀವು ಆ್ಯಸ್ ಎ ದರ್ಶನ್ ಅಭಿಮಾನಿ? ಓಕೆ, ಯಶ್ ಮೂವಿಗೆ ಯಾವ ಥರ ಪ್ರಮೋಷನ್ ಮಾಡ್ತಿದ್ದೀರಾ ನೀವು? ಇದೊಂದಾಯಿತು, ಒಂದು ಆರ್ಟ್ ಬಿಡಿಸಿದ್ದೀರಾ, ಥ್ರೆಡ್ಡಲ್ಲಿ ಮಾಡಿದ್ದೀರಾ, ಓಕೆ ಇದಾಯಿತು. ಇದು ಬಿಟ್ಟು ನೀವೇನೇನು ಪ್ರಮೋಷನ್ ಏನಾದರೂ ಮಾಡ್ತಿದ್ದೀರಾ? ಇದೇ ಬ್ರೋ ಪ್ರಮೋಷನ್ ಅಂದರೆ ಇದೇ ಥರ ಮಾಡ್ತೀನಿ, ಹೀರೋಸ್ ಮಾಡ್ತಾ ಇರ್ತೀನಿ. ಓಕೆ, ನೀವೆಲ್ಲ ಯಾರ ಅಭಿಮಾನಿ? ನೀವು ಯಾರನ್ನ ಮಾತಾಡಂಗಿದ್ರೆ ಮಾತಾಡಿ. ನಾವು ಯಶ್ ಅಭಿಮಾನಿ. ನಾವು ಡಿ ಬಾಸು ಮತ್ತು ಯಶ್ ಬಾಸ್ ಸೇರಿ ಮಂಡ್ಯ ಎಲೆಕ್ಷನ್ನೇ ಗೆಲ್ಸವ್ರೆ, ಇದು ಟಾಕ್ಸಿಕ್ ಮೂವಿ ಗೆಲ್ಸಲ್ವ ಬ್ರೋ? ಓಕೆ, ಚಪ್ಪಾಳೆ ಹೊಡೀರಿ, ಎಂಥ ಒಳ್ಳೆ ಡೈಲಾಗ್ ಹೇಳೋರೆ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ದಿನ ಆದಮೇಲೆ ಮೂವಿ ರಿಲೀಸ್ ಆಗೈತೆ. ಏನಿಲ್ಲ, ಸಂತೋಷ. ಜಾಸ್ತಿ ದಿನ ಆದಮೇಲೆ ಮೂವಿ ರಿಲೀಸ್ ಆಗಿದೆ ಯಶ್ ಬಾಸ್ದು. ನೋಡ್ತೀವಿ, ಚೆನ್ನಾಗಿದ್ರೆ ಬೆಳೆಸ್ತಾರೆ ಮೂವಿ ಕನ್ನಡ ಇಂಡಸ್ಟ್ರಿ. ಓಕೆ, ನೀವು ಇಷ್ಟಪಟ್ಟು ಎಷ್ಟು ಜನ ಕರ್ಕೊಂಬಂದಿರಾ ನಿಮ್ಮ ಜೊತೆಗೆ? ಎಷ್ಟು ಜನ ಟಿಕೆಟ್ ಬುಕ್ ಮಾಡಿದ್ದೀರಾ? ನಾವು ಮೂವರು ಬಂದಿದ್ದೀವಿ. ಇವರು ಡಿ ಬಾಸ್ ಅಭಿಮಾನಿನೇ. ಇನ್ನೊಬ್ಬ? ಅವನು ಡಿ ಬಾಸೇ. ಅಂದರೆ ಆಲ್ಮೋಸ್ಟ್ ಯಶ್ ಮೂವಿಗೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿದ್ದೀರಾ? ಹಾಂ ಬ್ರೋ. ಓಕೆ, ನೆಕ್ಸ್ಟ್ ಮತ್ತೆ ತುಂಬ ದಿನ KGF ರಿಲೀಸ್ ಆದಮೇಲೆ KGF ಒಂದು ದೊಡ್ಡ ಹಿಟ್ ಆಗಿತ್ತು. ಇದು ಯಾವ ಮಟ್ಟಿಗೆ ಹಿಟ್ ಆಗುತ್ತೆ? ಅದು 1250 ಕೋಟಿನೋ ಕಲೆಕ್ಷನ್ ಆಗಿತ್ತು. ಇದು ಎಷ್ಟು ಕಲೆಕ್ಷನ್ ಮಾಡ್ಬೋದು? ಇದು 1500 ಕೋಟಿ ಪ್ಲಸ್ ಮಾಡ್ಬೋದು ಬ್ರೋ. ಅದು ಬರೀ 100 ಕೋಟಿ ಬಜೆಟ್ ಹಾಕಿ 1250 ಮಾಡಿತ್ತು. ಇದು 600 ಕೋಟಿ ಹೆಚ್ಚು ಕಡಿಮೆ ಇದೆ ಅಂತೆ ಬಜೆಟು. ಹಾಗಾಗಿ ಎಷ್ಟು ಮಾಡ್ಬೋದು? 2000 ಕ್ರೋ ಮಾಡ್ಬೋದು ಆಲ್ಮೋಸ್ಟ್. ಓಕೆ, ಯಶ್ ಅವ್ರು ಯಾವ್ದಾನ ಒಂದು ಖಡಕ್ ಡೈಲಾಗ್ ಹೇಳ್ತೀರಾ? ನಾವು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾವು ಬಂದಮೇಲೆ ನಮ್ಮದೇ ಹವ. ಓಕೆ, ಥ್ಯಾಂಕ್ ಯು.